ನನಗಂತೂ ಇವ್ರ ಹತ್ರ ಮಾತಾಡೋಕ್ಕೆ ಮಾತಿಲ್ಲ. ಪಾಪ ಭೂಮಿ ತಂಗಿ ತುಂಬ ಒಳ್ಳೆಯವರು. ನಾನು ಹೆಂಗೆ ಮಾತಾಡಿ ಅವ್ರ ಮನಸ್ಸಿಗೆ ಬೇಜಾರ ಮಾಡಿಬಿಟ್ಟೆ. ನಾನು ಹಿಂಗೆ ಮಾತಾಡಬಾರ್ದಾಗಿತ್ತು. ಏನು ಮಾಡ್ತೀಯ, ಹೋಗಿ ಕ್ಷಮೆ ಕೇಳ್ತೀನಿ. ರಮೇಶನ್ನು ಹಂಗೆ ಮಗ ಅಂಬೋದೊಂದು ಸ್ವಲ್ಪನೂ ಮನಸ್ಸಿನಾಗೆ ನನಗೆ ಬರಲೇ ಇಲ್ಲ. ಅಷ್ಟು ಬೇಜಾರ ಮಾಡಿಸ್ಬಿಟ್ಟೆ ಅವನಿಗೂ. ಪಾಪ ಇವಾಗಲೇ ಭಾಗ ತೆಗಿಸ್ತೀನಿ, ಪಾತ್ರೆ ಸಾಮಾನೆಲ್ಲ ಕೊಡಿಸ್ತೀನಿ, ತಗೊಂಬರುವಂತೆ ಅಂತ ಹೇಳ್ತೀನಿ. ಬಾರಮ್ಮ, ಅದೇನು ಭಾಗ ಇದ್ರೂ ತಗೊಂಬಂತೆ ಅಂತೇಳಿ ಭೂಮಿನ ಕರಿತೀನಿ. ಭೂಮಿ 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 ಅತ್ತೆ ಬಂತು, ಅತ್ತೆ ಬಂದೈತಿ. ಯಾಕನ ಅಕ್ಕ, ಯಾಕ ಅಕ್ಕ ಬಾರೆ, ಯಾಕ ಅತ್ತೆ ಬಂದೈತೆ? ನಿಮ್ಮ ಅಕ್ಕ ಇದ್ದಾಳೆ ನಮ್ಮ ಭವ್ಯ? ಇದ್ದಾಳೆ. ಯಾಕೆ? ಕರಿಯಮ್ಮ ಕರಿ. ನಿಮ್ಮ ಅಮ್ಮನೂ ಒಯ್ದಾನೆ? ಒಯ್ದಾರೆ, ಇಬ್ಬರಾಳು ಒಯ್ದಾರೆ. ಮಾಮ ಬಾ, ಯಾಕೋ ಅತ್ತೆ ಬಂದೈತೆ. ಪಾಪ ಬಾ, ಭಾಗ ಕೊಡಿಸ್ತೀನಿ, ಭಾಗ ತಕೊಂಬಂತೆ. ಅದು ಮನೆಯಾಗೆ ಏನು ಪಾತ್ರೆ ಸಾಮಾನು ಐತೆ ಅದ್ರಾಗೆಲ್ಲ ನಾವು ಭಾಗ ತಕೊಂಬಂತ್ರಿ ನೀವು. ಬಾರಪ್ಪ ಬಾ, ಇವಾಗ ಗೊತ್ತಾತಾಳ ಬುದ್ಧಿ ಏನಂತ ನನಗೆ ಗೊತ್ತಿರಲಿಲ್ಲ ಕಣ. ಬಾರಮ್ಮ ಭವ್ಯ ಬಾ. ಪಾಪ ದೇವ್ರಂತ ಹುಡುಗಿ ಕಣಮ್ಮ, ಅವ್ರ ತಂಗಿ ಇದ್ದಾಳ, ಅವಳು ಒಳ್ಳೆಯವಳಲ್ಲ. ಭೂಮಿ ನಿನ್ನ ತಂಗಿ ದೇವ್ರಂತಾಳ ಕಣಮ್ಮ. ಇವತ್ತು ಇವಳನ್ನೊಂದರ ಭಯಕ್ಕೆ ಉಳು ಬೀಳಬೇಕು. ಸುಮ್ಮನೆ ಇವಳ ಬಗ್ಗೆ ಇಲ್ಲದೆಲ್ಲ ಮಾತಾಡಿದ್ಲು. ನನಗೆ ಏನಂತ ಗೊತ್ತಾಗಲಿಲ್ಲ. ಇವಾಗ ಗೊತ್ತಾತಾಳ ಬುದ್ಧಿ ಏನಂತ. ಮನಸ್ನಾಗ ಏನು ಇಕ್ಕೆ ಬೇಡ ಕಣಮ್ಮ. ಭೂಮಿ ಕ್ಷಮಿಸ್ಬಿಡಮ್ಮ ನನ್ನ. ಅಮ್ಮ ಆಸಿಕ್ ಹೋಗೋದು ಕಲಿ, ಸುಮ್ಮನೆ ಇಲ್ಲಿಂದ ಆಸಿಕ್ ಹೋದರೆ ಸರಿ. ನಮ್ಮ ಮನೆ ಒಳಗೆ ಬರಬೇಡ, ನೀನು ಬರೋ ಯೋಗ್ಯತೆ ಇಲ್ಲ. ಇಷ್ಟೊಂದೆಲ್ಲ ನಮ್ಮ ಮನ್ಸಿಗೆ ಬೇಜಾರ ಮಾಡಿ ಈಗ ಬಂದಿದೆಯಲ್ಲ, ಹೋಗು. ಇಷ್ಟು ದಿವಸ ಕಷ್ಟದಾಗಿಲ್ಲದ ಇವಾಗ ಯಾಕೆ ಹೆಂಗನೋ ನಿಮ್ದಾಗೆ ಮನೆ ಐತೆ ಮಾಡ್ಕೊಂಡು ಉಣ್ತಾ ಇದ್ದೀವಿ. ನಮ್ಮ ಮನೆಯಾಗೆ ಬರಬೇಡ ನೀನು, ನಡಿ. ನನಗೆ ನಿನ್ನ ಅಮ್ಮ ಅಂತ ಕರೆಯೋದಕ್ಕೂ ಬೇಜಾರಾಗ್ತೈತೆ. ನನಗೆ ಅಷ್ಟು ಬೇಜಾರ ಮಾಡಿಸಿದ್ಯಾ ನೀನು. ನಿನಗೆ ಏನು ಕೊಡಲ್ಲ ಕಣೋ, ಹೋಗೋ ಹೆಂಡ್ತಿಂಗೆ ಕರ್ಕೊಂಡು ನಿನ್ನ ಪಾಡಿಗೆ ನೀನು ಮಾಡ್ಕೊಂಡು ಉಣ್ಣೋಗು ಅಂತ ಹೇಳಿ ಕಳಿಸ್ತಲ್ಲ. ಎಷ್ಟು ಬೇಜಾರಾಗೈತೆ ಗೊತ್ತೇ ನನಗೆ. ನನಗೆ ಗೊತ್ತಾಗ್ಲಿಲ್ಲ ಕಣ ಅವಳ ಬುದ್ಧಿ ಏನಂತ. ನಿಜವಾಗ್ಲೂ ಗೊತ್ತಿಲ್ಲ ಕಣಪ್ಪ. ಅವಳು ತಿಂಬತ್ಕೆ ಎಲ್ಲ ಲೆಕ್ಕ ಹಾಕ್ತಾಳೆ ಎಂಬುದು ಇವಾಗ ಗೊತ್ತಾಯ್ತು. ಅವ್ರ ತಂಗಿನೂ ಸರಿ ಇಲ್ಲ, ಅವಳು ಸರಿ ಇಲ್ಲ ಕಣಮ್ಮ. ಭವ್ಯ ಅಂತಾಳು, ಭೂಮಿ ಅಂತಾಳು ಅಂತ ಈಗ ಗೊತ್ತಾಯ್ತು ಕಣ್ಪಾಪ ನನಗೆ. ಸುಮ್ಮನಿರಮ್ಮ, ನೀನು ಮಾತಾಡಬೇಡ. ಇಲ್ಲಿಂದ ಸುಮ್ಮನೆ ಹೋದ್ರೆ ಸರಿ. ನನಗೆ ತುಂಬ ಬೇಜಾರಾಗ್ಬಿಟ್ಟೈತೆ, ನನಗೆ ತುಂಬ ಕೋಪ ಬರ್ತೈತೆ ನೀನು ನೋಡಿದ್ರೆ. ಮಾಡೋದೆಲ್ಲ ಮಾಡಿಬಿಟ್ಟು ಈಗ ತಪ್ಪಾಯ್ತು ಅಂತ ಕೇಳಿದ್ರೆ ಯಾರಮ್ಮ ಸುಮ್ಮನೆ ಇರ್ತಾರೆ? ಯಾರು ಸುಮ್ಮನೆ ಇರ್ತಾರೆ? ನಾನು, ನನ್ನ ತಂಗಿ, ನನ್ನ ಗಂಡ ದೇವಸ್ಥಾನದ ಮನೆ ಬಾಗಿಲಿ ಕೂತ್ಕೊಂಡು ಕಣ್ಣೀರು ಹಾಕಿದ್ವಿ. ದೇವ್ರ ಗುಡಿ ತಕ್ಕೋಗಿ ದೇವ್ರ ಮನೆ ತಾಗಿ ಕೂತ್ಕೊಂಡು, ದೇವರೇ ನೀನೇ ಕಾಪಾಡಬೇಕಪ್ಪ ಅಂತೇಳಿ ನಾವು ಕಣ್ಣೀರು ಹಾಕಿದ್ವಿ. ನಮ್ಮ ಕಣ್ಣೀರು ಹಾಕ್ಬೇಕಾದ್ರೆ ನಮ್ಮ ಕಷ್ಟ ಯಾರೇನು ಬಂದು ಕೇಳಲಿಲ್ಲ. ಅವತ್ತು ನಾವು ಕಷ್ಟ ಆಗಿರ್ಬೇಕಾದ್ರೆ ಯಾರೇನು ಬಂದು ನಮಗೆ ಸಹಾಯ ಮಾಡಲಿಲ್ಲ. ಇವತ್ತೇನು ಯಾರೇನು ಬರೋದು? ನಮ್ಮ ಪಾಡು ಇದ್ದಿದ್ದಾಗುತ್ತೆ. ನಾವು ಅವತ್ತಿಂದ ಅವತ್ತೇ ಆಗ್ಲೇಳು ನೆಮ್ಮದಿಯಾಗಿ ಜೀವನ ಮಾಡಿದರೆ ಸಾಕು ಅಂತೀವಿ. ನಾವು ಯಾವ ಒಡವೆನೂ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ನಾನು ಸರಿ ಇಲ್ಲ. ನೀನು ಹಂಗಂತಿದ್ದಲ್ಲ, ನೀನು ಒಳ್ಳೆಯವಳಲ್ಲ ಕಣೆ. ನಿನಗೇನು ಬರಲ್ಲ. ನೀನು ಒಂಥರ ಅಡುಗೆ ಮಾಡೋದು ಬರಲ್ಲ. ಅವಳು ಮ್ಯಾಟ್ ಹಾಕ್ತಾಳೆ, ತೋರಣ ಹಾಕ್ತಾಳೆ, ಒಡವೆ ಮಾಡಿಸ್ಕೊಂಡವಳೆ, ದುಡ್ಡು ಇಕ್ಕೊಂಡವಳೆ, ಅವಳು ಅತಿ ಬುದ್ಧಿವಂತಿ ಅಂತಿದ್ದೆ. ಈಗ ಗೊತ್ತಾಯ್ತೇನತ್ತೆ ಅವಳು ಬುದ್ಧಿ ಏನು ಅಂತ ನಿನಗೆ. ಗೊತ್ತು ಕಣಮ್ಮ, ನೀವು ಎಷ್ಟು ಕಷ್ಟಪಟ್ರಿ ಅಂತ. ಈಗ ಅರ್ಥವಾಗೈತೆ ಕಣೆ ಭೂಮಿ, ಈಗ ಅರ್ಥವಾಗೈತೆ ಕಣಮ್ಮ. ಮನಸ್ನಾಗ ಇಕ್ಕೆ ಬೇಡ್ರಿ. ನಾನು ಅದಕ್ಕೇನೆ ನಿಮ್ಮ ಜೊತೆಗೆ ಇರಲ್ಲ ಇನ್ಮೇಲಿಂದನ ಅಂತ ಹೇಳಿ ಅದೇ ಬಂದೆ. ಯಮ್ಮ ನೀನು ಅವ್ರ ತಾಗೆ ಇರು. ನೀನೇನು ನೋಡ್ಕೊಂಬದು ಬೇಡ ಕಣು. ಹೋಗೋ, ನೀನು ಹೆಂಡ್ತಿ ಕರ್ಕೊಂಡು ಹಸಿಗೆ ಹೋಗಿ ದುಡ್ಕೊಂಡು ತಿನ್ನು ಅಂದಲ್ಲ. ನಾನು ಇವತ್ತು ನನ್ನ ಹೆಂಡ್ತಿ ಕರ್ಕೊಂಬಂದು ನಾನು ದುಡ್ಕೊಂಡು ತಿಂತಾ ಇದ್ದೀನಿ. ಹೋಗಿ ನಮ್ಮ ಮನೆಯಾಗ ನಾವು ಬಿಡ್ಕೊಂಬಲ್ಲ. ಅವ್ರ ತಾಗೆ ಇರೋಗಮ್ಮ, ಅವ್ರ ತಾಗೆ ಇರೋಗು. ನನಗೆ ಎಷ್ಟು ನೀನು ಮಗ ಅಂಬೋದೊಂದು ಸ್ವಲ್ಪನೂ ಮನಸ್ನಾಗ ಇಲ್ದಂಗೆ ಎಷ್ಟು ಅವಮರ್ಯಾದೆ ಮಾಡ್ದಮ್ಮ. ನನಗೆ ಎಷ್ಟು ಅಯ್ಯೋ ಅನ್ನಿಸ್ತಮ್ಮ. ನನಗೆ ಎಷ್ಟು ಬೇಜಾರಾಯಿತು ಅಂತ ನನಗೆ ಗೊತ್ತು. ನಿನಗೇನು ಗೊತ್ತು? ನಡಿ ಹಸಿಕೆ, ಇಲ್ಲಿ ನಿಂತ್ಕೋಬೇಡ, ನಿನ್ನ ಮಕ್ಕ ತೋರಿಸ್ಬೇಡ ನನಗೆ. ಮಾಮ ಬೇಡ ಮಾಮ, ಪಾಪ ಅತ್ತೆನ ಬೈಬೇಡ, ಬಿಡ್ಮಮ್ಮ. ಸುಮ್ಮನಿರಮ್ಮ ಭವ್ಯ, ನೀನೇನು ಹೇಳ್ಬೇಡ, ಸುಮ್ಮನಿರೋದು ಕಲಿ ನೀನು ಅಷ್ಟೇನೆ. ಯಾಕಪ್ಪ ಯಶು, ಏನಾತ? ಅವತ್ತು ನೋಡಕ್ಕ, ನಿನ್ನ ಹೆಂಡ್ತಿಂಗೆ ಕರ್ಕೊಂಡೋಗಿ ನೀನು ಎಲ್ಲಾದರೂ ದುಡ್ಕೊಂಡು ತಿನ್ನೋ. ನಿನಗೆ ಒಂದು ಚಮಚ ಕೊಡಲ್ಲ, ನಿನಗೇನೇನು ಕೊಡಲ್ಲ. ದುಡ್ಕೊಂಡು ತಿನ್ನು, ಎಲ್ಲಾದರೂ ಹೋಗೋ, ನಿನ್ನ ಮನೆ ಕೊಡಲ್ಲ, ಹಿಂಗೆ ಅಂತೇಳಿ ನಮ್ಮಮ್ಮ ಗಲಾಟೆ ಮಾಡಿದ್ದು ಇವತ್ತು ನಮ್ಮ ಹತ್ರನೇ ಬಂದೈತಿ. ಅದಕ್ಕೇ ಸುಮ್ಮನೆ ಹೋಗಮ್ಮ ಅಂತ ಹೇಳ್ತಾ ಇದ್ದೀನಿ. ನಾವು ಬಿಡ್ಕೊಂಬಲ್ಲ, ನಮ್ಮ ಮನೆಯಾಗ ನಾವು ಇಕ್ಕೊಂಬಲ್ಲ. ಹೋಗಿ ಅವ್ರ ತಾಗೆ ಇರು. ಅವ್ರ ತಾಗೆ ಇದ್ದರೆ ಮತ್ತೆ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಭಾಗ ತೆಗೆಸ್ಕೊಡು ಅಷ್ಟೇ. ಭಾಗ ತೆಗ್ಸು ಫಸ್ಟು. ಹೋಗಿ ಅವಳ ತಾಗೆ ಭಾಗ ತೆಗ್ಸೋದು ಕಲಿ ನೀನು. ಅಲ್ಲಿದ್ದು ಭಾಗ ತೆಗೆಸ್ಕೊಟ್ಟು ಆಮೇಲೆ ಬೇಕಾದ್ರೆ ನಮ್ಮ ಮನೆ ಬಾ, ನಾನು ನೋಡ್ಕೊಂತೀನಿ. ಇವಾಗ ಇಷ್ಟೊಂದೆಲ್ಲ ಆದಮೇಲೆ ನಾನು ಇಲ್ಲಿ ಬಿಡ್ಕೊಂಬಲ್ಲ. ನನ್ನ ಮನ್ಸಿಗೆ ತುಂಬ ಬೇಜಾರಾಗ್ಬಿಟ್ಟೈತಿ. ನನಗೆ ನಿನ್ನ ಅಮ್ಮ ಅಂತ ಕರೆಯೋಕ್ಕೂ ನನಗೆ ಅಷ್ಟು ಬೇಜಾರು ಹತ್ಬಿಟ್ಟೈತಿ. ಇಲ್ರಿ, ಹಂಗೆ ಯಾಕೆ ಮಾತಾಡ್ತೀರಾ? ಸುಮ್ಮನೆ ಯಾಕೆ ಹಂಗೆಲ್ಲ ಮಾತಾಡಿ ನೀವು ಯಾಕೆ ಪಾಪ ಕಟ್ಕೊಂತೀರಾ? ಸುಮ್ಮನಿರಿ, ಅವ್ರು ಮಾಡಿರೋ ಕರ್ಮ ಅವ್ರು ಅನುಭವಿಸ್ತಾರೆ. ಯಾಕೆ ಸುಮ್ಮನಿರಿ, ಮಾತಾಡಬೇಡ್ರಿ, ಹಂಗೆಲ್ಲ ಬೈಬೇಡ್ರಿ. ಅಮ್ಮನೇನೆ ಎಷ್ಟೇ ಆಗಲಿ 9 ತಿಂಗಳು ಎತ್ತು ಒತ್ತು ಸಾಕಿ ಸಲವಿರ್ತಾರೆ. ಅವ್ರನ್ನ ಹಂಗೆಲ್ಲ ಮಾತಾಡಬೇಡ್ರಿ. ಅವ್ರು ಮಾಡಿರೋದವ್ರು ಅನುಭವಿಸ್ತಾರೆ. ಸುಮ್ಮನಿರಿ ಅತ್ತೆ,
ನಾವು ಇಲ್ಲೋಡು ಭಾಗ ತೆಗೆಸ್ಕೊಡು ಅಂತ ಕೇಳ್ತೀವಿ. ಅಲ್ಲಿದ್ದು ನೀವು ಭಾಗ ತೆಗೆಸ್ಕೊಡ್ರಿ. ಭಾಗ ತೆಗೆಸ್ಕೊಟ್ಟು ಬೇಕಾದ್ರೆ ಆಮೇಲೆ ನಮ್ಮ ತಕ್ಕ ಬರ್ರಿ. ಎಲ್ಲದ್ರಾಗೂ ಸಮಭಾಗ ಆಗ್ಬೇಕು, ಮನೆಯಾಗೂ ಎಲ್ಲದ್ರಾಗೂ ಸಮಭಾಗ ಆಗಬೇಕು ಅಷ್ಟೇ. ಮತ್ತೆ ಲೆಕ್ಕಕ್ಕಯ್ಯ ನೀನು ಇಲ್ಲಿ ಬರ್ಬೇಕಂದ್ರೆ ಅದ್ರಾಗ ಮನೆಯಾಗೆ ಸಮಭಾಗ ತೆಗಿಸ್ಬೇಕು. ಸಮಭಾಗ ತೆಗ್ಸಿ ಹೆಂಗಾದ್ರೂ ಮಾಡಿ ಮನೆಯಾಗಿದ್ದು ಎದ್ದಾಗ ಬೈ ನಂಗೆ ಜಗಳ ಮಾಡಿ ಸಮಭಾಗ ತೆಗಿಸ್ಬೇಕು ನೀನು. ಏನು ಮಾಡಂದ್ಲ ಮಕ್ಕ, ಒಳ್ಳೆಯರಲ್ಲ ಕಣೆ ಅವರಿಬ್ರು. ಬೋಲು ಒಳ್ಳೆಯರಲ್ಲ. ಥೋ, ನಾನು ಏನೋ ಅನ್ಕೊಂಡಿದ್ದೆಯಪ್ಪ. ಅಕ್ಕಗಿನ ತಂಗಿ, ತಂಗಿಗಿನ ಅಕ್ಕ, ಅವಳು ಓಟು ಬಿಟ್ಟಿರೋಳ ಕಣೆ ತಂಗಿ. ಬೋಲು ಒಳ್ಳೆಯಳಲ್ಲ. ಎಂತ ನನ್ನ ಮುಂಡೆ ಅಂದ್ರೆ ನಿಜವಾಗ್ಲೂ ತುಂಬ ಅಲ್ಕ. ಅಲ್ಕ ಅಂದ್ರೆ ಅಲ್ಕ. ಆ ಹುಡುಗಿ ಅಂತೂ ಅದು ಯಾವನ್ನ ಅಲ್ಲಿ ಕರ್ಕೊಂಬಂದು ಮನೆಯಕ್ಕೆ ಬಂದು ಹೋದ ಅವನು. ಹೇಳಿದ್ಕೆ ಎಷ್ಟು ಸುಳ್ಳು ಹೇಳುತ್ತೆ. ಅವಾಗ ಗೊತ್ತಾಯ್ತು ಅವ್ರ ಬುದ್ಧಿ ಏನು ಅಂತ, ಅಕ್ಕ ತಂಗಿಯರ ಬುದ್ಧಿ ಏನು ಅಂತ ಅವಾಗ ಗೊತ್ತಾಯ್ತು. ಪಾಪ ನಮ್ಮ ಅತ್ತೆಮ್ಮ ಅಯ್ಯ ಅನ್ಸುತ್ತೆ ನನಗೇನ ನೋಡಿರೋ ಅಯ್ಯೋ ಅನ್ಸುತ್ತೆ. ನಮ್ಮ ಮಾಮ ಬೈದೈತಿ. ಅಲ್ಲ ನೀನು ಹಂಗೆ ಮಾಡಿದೆ ಸುಮ್ ಕುಕ್ಕ. ಅವಾಗ ಮಗ ಅಂಬೋದು ಇರ್ಲಿಲ್ವಿ, ಇವನು ಮಗ ಅಲ್ವಿ. ನನ್ನ ಮಗ ಅಂಬೋದು ನಿನ್ನ ಮನಸ್ನಾಗ ಇದ್ದಿದ್ರೆ ಹಿಂಗೆ ಮಾಡ್ತಿರ್ಲಿಲ್ಲ. ಅವಳನ್ನೇ ನಂಗೇನೆ ಮೆರೆಸ್ತಿ. ನನ್ನ ಸೊಸೆ ಎಲ್ಲ ಕಂಡವಳೆ, ಎಲ್ಲ ಮಾಡೋದ್ ಕಂಡವಳೆ, ಎಲ್ಲ ಮಾಡ್ತಾಳೆ, ಎಲ್ಲ ಕಲ್ತವಳೆ ಅಂತ ಹೇಳಿ. ಎಲ್ಲ ಕಲ್ತಿದ್ರು ಅವಳದು ಎಂಥ ಬುದ್ಧಿ ಎಂಬುದು ನಿನಗೆ ಗೊತ್ತಿಲ್ಲ. ಅವಳದು ಎಂಥ ಬುದ್ಧಿ ಎಂಬುದು ನಿನಗೆ ಗೊತ್ತಿದ್ರೆ ಮಾತಾಡ್ತಿರ್ಲಿಲ್ಲ. ಭೂಮಿ ಇಲ್ಲಿ ನೋಡಿಲಿ ಪಾಪ ಮಾರಾಗಿತ್ತು ನಮ್ಮಮ್ಮ. ಇವತ್ತು ನೀನು ಬಂದ್ರು ಕುಂಡ್ರಸ್ ಮುದ್ದೆ ಇಕ್ತಾಳೆ ಹಂಗೆ ಅವಳು. ಅವಳು ನೀನು ಬದುಕು ಮಾಡ್ದಾಳೆ ಮುದ್ದೆ ಇಕ್ಕಿಳು ಅಂತ ಕಾಣಿದ್ವಿ. ನಿನ್ನ ಯೋಟಯ್ಯ ಅನ್ಸ್ಯಾಳು ಅವಳು. ಇವಾಗ ಗೊತ್ತಾಗೈತೆ ಅವಳು ಬುದ್ಧಿ ನಿನಗೆ. ಲಕ್ಕಕ್ಕಯ್ಯ ಯಾರನ್ನೇ ಆಗಲಿ ನೀನು ಕೀಳಾಗಿ ನೋಡಬಾರ್ದು. ಇವನೇನು ಮಗ ಅಲ್ವಿ. ಅವತ್ತು ಪಾಪ ಎಷ್ಟೋ ಇವರು ಪರದಾಡ್ಯವ್ರಿ ಅಂತ ಪಾಪ ನಮಗೆ ಗೊತ್ತು. ನಾವು ಹೆಂಗೆ ಮನೆ ಐತಿ ಬಂದಿರಮ್ಮ ಅಂತ ಹೇಳೋದಕ್ಕೆ ಪಾಪ ಪ್ರೀತಿ ಮನೆ ಕೊಡೋದಕ್ಕೆ ಮನೆ ಐತಿರ್ರಿ ನಮ್ಮ ಮನೇನೇನೆ ಅಂತೇಳಿ ಸುಗಣನು ಅವರೆಲ್ಲನೂ ಒಪ್ಕೊಂಡು ಮನೆಯಕ್ಕೆ ಕಳ್ಸೋದಕ್ಕೆ ಹೆಂಗೆ ಚೆನ್ನಾಗಿದ್ದಾರೆ. ನೀನು ಈಗ ಬಂದಿದ್ಯಮ್ಮ. ನಾನೇನೋ ಅಷ್ಟೇನೆ ಹೇಳೋದು, ಬರ್ಕೊಡು ನಮ್ಮ ತಕ್ಕ ಬರ್ಕೊಡು. ನನಗೇನೋ ಭಾಳ ಸಿಟ್ಟು ಬಂದೈತಿ. ನನಗಿಲ್ಲೋಡು ಅವತ್ತು ಯಾವಾಗ ನಮ್ಮಮ್ಮ ನೀನು ನನ್ನ ಮಗನೇ ಅಲ್ವೇ ಹೋಗಲೇ ಎಂಟಿಗೆ ಕರ್ಕೊಂಡು ಅಂದ್ಬಿಡ್ತಾ, ನನಗೆ ಅವಾಗಲೇ ಭಾಳ ಬೇಜಾರಾಗ್ಬಿಡ್ತು. ನಮ್ಮಮ್ಮ ಇದ್ರು ಒಂದೇ ಇಲ್ದಿದ್ರು ಒಂದೇ ಅನ್ನಿಸ್ಬಿಡ್ತು ನನಗೆ. ಬಿಡಪ್ಪತ್ತ ಯಾಕೆ ಬೇಜಾರಾಗ್ತೀಯ? ಸುಮ್ಮನಿರು, ಬೇಜಾರಾಗ್ಬಿಡ. ನಿಮ್ಮ ಅಮ್ಮ ಎಂತ ಹಂಗೆ ಮಾಡ್ತು ಅಂತಂದರೆ ನಾವು ಹಂಗೆ ಮಾತಾಡಬಾರ್ದು. ಅದಕ್ಕೊಂದು ಇತಿ ಮಿತಿ ಎಂಬುದು ಇರಬೇಕು. ಮಾತಾಡಬೇಡ, ಸುಮ್ಕಿರು. ಹಂಗೆಲ್ಲ ಮಾತಾಡಬೇಡ ನೀನು. ಎಷ್ಟೇ ಆಗಲಿ ತಾಯಿನೇನೆ. ಸರಿ ಬಿಡಪ್ಪ, ಹೋಗ್ತೀನಿ ಬಿಡು. ಹೋಗು ಅಂತ ಹೇಳಿದ್ದು ನಾನು. ಇಲ್ಲೆಲ್ಲ ಬಿಡ್ಕೊವಲ್ಲ, ಹೋಗಿ ಭಾಗ ತೆಗಿಸ್ಬೇಕು. ನೀನು ಅಲ್ಲಿ ಇತ್ಕೊಂಡು ಭಾಗ ತೆಗ್ಸಿ ಆಮೇಲೆ ಬಾ. ಭಾಗ ಕೊಡ್ಬೇಕು ಮತ್ತೆ ನಮಗೂ. ನಾವೇ ನಮ್ಮ ಮನೆ ಮಗ ಅಲ್ವಾ? ಮನೆ ಮಗ ಅಲ್ವ ಅಮ್ಮಂಗೆ ನೀನು ಎಷ್ಟು ಇದು ಮಾಡ್ದಲ್ಲ. ಅಲ್ಲಿ ಹೋಗಿ ಅವ್ರು ನಿಂಗೆ ನೀನು ಸುಮ್ಮನೆ ಕೈ ಬಿಟ್ಟು ಬಂದುಬಿಟ್ರೆ ಬಿಡು, ಏನು ಯಾರೂ ಇಲ್ಲ, ಆರಾಮಾಗಿ ಇರ್ತೀವಿ ಅಂತೇಳಿ ಇನ್ನೂ ಚೆನ್ನಾಗಿ ಮೆರಿತಾ ಇರ್ತಾಳೆ ಅವಳು. ಅದಕ್ಕೇನೆ ಹೋಗಿ ಭಾಗ ತೆಗ್ಸಿ ಗಲಾಟೆ ಮಾಡಿ ಭಾಗ ತೆಗ್ಸ್ಬರ್ಬೇಕು. ಹೋಗು. ನಾನಂತಂದು ಮಾಡಿದ್ದೆ. ತನ್ನ ಮಗ ಇವನು ಬರಬೇಡ ಹೋಗು ಅಂತಾನೆ. ಈಗ ಅರ್ಥವಾಗೈತೆ ಲಕ್ಕ ಕೈ ಅವ್ರ ಬುದ್ಧಿ ಏನು ಅಂತ. ಮತ್ತೆ ನಮ್ಮತ್ತೆ ನಾವೇನು ಹೇಳಿದ್ರು ನಂಬ್ತಿರ್ಲಿಲ್ಲ. ನನ್ನ ಒಂಥರ ಕೀಳಾಗಿ ನೋಡೋದು. ಬಡವರು ಅಂತೇಳಿ ಅವಳನ್ನ ಸಾಹುಕಾರ ಅಂತೇಳಿ ಏನಂಗೇನೆ ಮೆರ್ಸೋದು. ಈಗ ಗೊತ್ತಾಯ್ತು ನಮ್ಮತ್ತಿ ಅವಳ ಬುದ್ಧಿ ಏನು ಅಂತ. ಎಷ್ಟು ಬೇಜಾರಾಗೈತೆ ಅಂದ್ರೆ ನಿಜವಾಗ್ಲೂ ನಮ್ಮ ಅಮ್ಮನ ಮೇಲೆ ಅಷ್ಟಿಷ್ಟು ಬೇಜಾರಾಗಿಲ್ಲ. ನಮ್ಮ ಅಮ್ಮ ನನ್ನ ಎಷ್ಟು ಕೀಳಾಗೆ ನೋಡ್ತು ಅಂದರೆ, ನಿನ್ನ ಹೆಂಡ್ತಿ ಕರ್ಕೊಂಡು ಹೋಗಲ್ಲ, ಒಂದು ಚಮಚನೂ ಕೊಡಲ್ಲ ಸಿಕ್ ನೀನು ಅಂತ ಅಂದ್ಬಿಡ್ತಲ್ಲ. ನಾವು ಎಷ್ಟೋ ಹೊತ್ತು ಕಣ್ಣೀರು ಹಾಕಿದ್ದೀವಿ ನಾನು ನನ್ನ ಹೆಂಡ್ತಿ. ಈ ಜೀವನನೇ ಬೇಡಪ್ಪ, ಇದೇನಪ್ಪ ಇಂಥದ್ದು ಅನ್ನಿಸ್ಬಿಡ್ತು. ಪಾಪ ಭೂಮಿನೂ ಅಷ್ಟೇ ಎಷ್ಟು ಕಣ್ಣೀರು ಹಾಕ್ಯವಳೆ ಪಾಪ. ಹೊತ್ತು ಅವಳ ಮನಸ್ಸು ಹೆಂಗಾಗಿತ್ತಂದರೆ ಇಷ್ಟು ಅವಳು ಧೈರ್ಯವಾಗಿದ್ದಾಳೆ ಅಂದರೆ ಈ ಮನೆಗೆ ಬಂದಮೇಲೆ ಅವಳು ಚೆನ್ನಾಗಾಗಿದ್ದು. ಅಯ್ಯೋ ಅವಳು ಪಾಪ ಹೊತ್ತು ಭಾಳ ಸೂಕ್ಷ್ಮ ಅವಳು. ಸುಮ್ಕಿರಿ. ಕಳಿಸಿದ್ದೆ ಒಳ್ಳೇದಾತು. ಭಾಗ ತೆಗಿಸ್ಲೇಳು. ಹೋಗಿ ಸಿಟ್ಟು ಬಂದು ಗುದ್ದಾಡಿರಿ ದಿನ ಎದ್ದಾಗ ಬೈನಾಗ ಜಗಳ ಮಾಡ್ಕೊಂತಿದ್ರೆ ಹೇಳ್ದಲ್ಲೇ ಭಾಗ ಕೊಡ್ತಾಳೆ. ಬಿಡಬಾರ್ದು ನಿಮ್ಮ ಅಮ್ಮಯ್ಯ, ಜಗಳ ಮಾಡಿ ಭಾಗ ತೆಗಿಸ್ಬೇಕು. ಸುಮ್ಮನೆ ಇಲ್ಲಿದ್ರೆ ಸುಮ್ಮನೆ ಇಲ್ಲಿರುತ್ತೆ ನಿಮ್ಮ ಅಮ್ಮಯ್ಯ. ಅವ್ರ ಪಡೆಗೆ ಅವ್ರಲ್ಲಿ ಮೆರಿತಾರೆ. ಸುಮ್ಮನಿರು, ಭಾಗ ತೆಗಿಸ್ಬೇಕು. ಭಾಗ ತೆಗಿಸ್ಲಿಲ್ಲ ಅಂದ್ರೆ ಆಗಲ್ಲ. ಭಾಳ ಮೆರಿತಾ ಇದ್ದಾಳೆ ಅವಳು. ಯಾರು ಏನಾದರೂ ಅನ್ಕಂಬ್ಲಕ್ಕ ನನ್ನ. ನಮ್ಮ ವೀಕ್ಷಕರು ತಪ್ಪಾದರೂ ತಿಳ್ಕೊಂಬೇಳಿ ಇವನೇನೆ ಅಶಿ ಇಂತಾನಾಗ್ಯವನೆ ಅಂತ. ಅವತ್ತು ನಾನು ನನ್ನ ಹೆಂಡ್ತಿ ಎಷ್ಟು ಕಣ್ಣೀರು ಹಾಕಿದ್ದೀವಿ. ಬೀದಿಲಿ ಕೂತ್ಕೊಂಡು ದೇವಸ್ಥಾನ ಹತ್ರ ಕೂತ್ಕೊಂಡು ಕಣ್ಣೀರು ಹಾಕಿದ್ದೀವಿ. ನಿಮ್ಮ ಮನೆಗೆ ಇರಬೇಡ್ರಿ, ಹಸಿಗೆ ಹೋಗು, ನಿನ್ನ ಹೆಂಡ್ತಿನ ಕರ್ಕೊಂಡು ಈಗಿನ ನಿಂಗೆ ಹೊಲ್ಟೋಗು ಅಂತ ಹೇಳ್ತಲ್ಲ ನಮ್ಮಮ್ಮಯ್ಯ. ನಾವು ನೆನ್ನೆ ನನ್ನ ಹೆಂಡ್ತಿ 3-4 ದಿವಸ 5 ದಿವಸ 6 ದಿವಸ ಆದ್ರೂ ಕಣ್ಣೀರು ಹಾಕ್ಯಂಡು ಅವಳು ಪಾಡು ಹೇಳ್ಬಾರ್ದು. ಅಷ್ಟು ಬೇಜಾರಾಗಿತ್ತು ನನಗೂ ನನ್ನ ಹೆಂಡ್ತಿಗೆ. ಒಂದು ವಾರ ನಾವು ಪಟ್ಟಿರೋ ಕಷ್ಟ ಅಷ್ಟಿಷ್ಟಲ್ಲ. ಕಣ್ಣರ ಮನೆಗೆ ಇತ್ಕೊಂಡು ಅಲ್ಲೂ ಇಲ್ಲೂ ಅರ್ಧ kg ತಂದ್ಕೊಂಡು ತಿನ್ಕೊಂಡು ಎಷ್ಟು ಕಷ್ಟಪಟ್ವಿ ಅಂತದ್ರಾಗ ಇವತ್ತು ಬಂದಿದ್ದ ತಕ್ಷಣ ನಾನು ಬಿಡ್ಕೊಬಿಟ್ರೆ ನನಗೆ ಬೆಲೆನೇ ಇಲ್ದಂಗೆ ಆಗುತ್ತೆ. ನಮ್ಮಮ್ಮ ಇನ್ನೂ ಸೆಂದ ಕೈಯೇನು ಬೇಕು ಅವ್ರ ಕಾಲ್ದಾಗ ಗೊತ್ತಾಗುತ್ತೆ. ಅಯ್ಯೇನು ಬೇಕು ಚೆನ್ನಾಗಿ ಅಯ್ಯಂದ್ರೇ ಗೊತ್ತಾಗೋದು. ಕರ್ಕ ಬರಲ್ಲ ಅಂತ ಅಲ್ಲ, ನೋಡ್ಕೊಂತೀನಿ. ಭಾಗ ತೆಗಿಸ್ಬೇಕು. ಹಿಂಗೆ ಬಿಟ್ಟು ಬಂದುಬಿಟ್ರೆ ಅವಳು ಆರಾಮಾಗಿ ಇದ್ಬಿಡ್ತಾಳೆ. ಜಗಳ ಮಾಡಿ ಅವಳಿಗೆ ಭಾಗ ತೆಗಿಸ್ಬೇಕು ನಮ್ಮಮ್ಮಯ್ಯ. ನೋಡ್ತಾ ಇರಿ, ಇನ್ನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.